ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ನಾ ಇವತ್ತು ಬಂದು ನಿಮಗೆ ನಾನು ಅಂತಕ್ಕೆ ಇದ್ದಂಥ ಬಂಗಾರ ಸಾಮಾನದ ಜೋಡ್ನಿ ಏನದಾವಲ್ಲ ಅವನ್ನ ತೋರ್ಸಾಕತ್ತೀನಿ ನೋಡಿರಿ. ನಿಮಗೇನು ನೋಡಾಕತ್ತಿರಲ್ಲ, ಇವ ಡಿಸೈನ್ ಬಂದು ನಾನು ಕಡಿಮೆ ಗ್ರಾಮಲ್ಲಿ ಮಾಡಿಸಿರುವಂಥ ಡಿಸೈನ್ಗಳದಾವ್ರಿ. ಈಗ ನೋಡಿರಿ, ಜುಮ್ಕಿ ನೋಡಾಕತ್ತೀರಿ ನೋಡಿರಿ. ಇದು ಬರೀ 5.5 ಗ್ರಾಮಲ್ಲಿ ನಾನು ಆ್ಯಂಟಿಕ್ ಡಿಸೈನ್ ಒಳಗೆ ಮಾಡಿಸಿದಂಥ ಜುಮ್ಕಿ ಅದಾವು. ನೀವು ಹಳೆ ವಿಡಿಯೋದಾಗ ನೋಡಿರ್ಬೋದು, ನಾನು ತೋರಿಸಿದ್ದೇನೆ ರೀ ಡಿಸೈನ್ರ. ಅದರೊಳಗಿಂದ ನಾನು ಒಂದು ಸೆಲೆಕ್ಟ್ ಮಾಡಿ ನಾನು ಮಾಡಿಸಿದಂಥ ಡಿಸೈನ್ ಐತ್ರಿ. ಇದು ಎಷ್ಟು ಚೆಂದಾಗಿತ್ತು ಅಂದ್ರೆ ಇದು ಲೈಟ್ ವೆಯ್ಟ್ ಆಗಿತ್ತು. ಆಮೇಲೆ ಕಿವಿಗೂ ಭಾಳ ಚಂದ ಕಾಣ್ತಿದ್ದು ರೀ ಜುಮ್ಕಿ. ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇದ್ರೆ ನೀವು ಆಮೇಲೆ ಸ್ಕ್ರೀನ್ ಮೇಲೂ ಕೊಡ್ತೇನೆ, ನೋಡ್ಕೋಬೋದು ರೀ ಫ್ರೆಂಡ್ಸ್ ನೀವು. ಅದೇ ರೀತಿ ಈ ಜುಮ್ಕಿ ಆಲ್ರೆಡಿ ಬಂಗಾರ ಸಾಮಾನು ನಾನು ಅಂತಕ್ಕಿಲ್ಲ ರೀ. ಅಂದ್ರೆ ಅವನ್ನ ಹರಾಜಾಗಿ ಹೋಗಿದ್ದವು. ನಮ್ಮ ಮನೆ ಕಷ್ಟಕ್ಕಂತ ಇಟ್ಟು ನಮ್ಮ ಮನೆಯವರು ಅವ್ನು ಬಿಡಿಸ್ಕೊಂಬರೋಕ್ಕಾಗದೆ ಹೋಗೋದಕ್ಕೆ ಅವೆಲ್ಲ ಹರಾಜಾಗಿ ಹೋಗ್ಯಾವು. ಆದರೆ ಈ ಹಿಂದೆ ನಾನು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ. ಅಂದ್ರೆ ಮೊದಲು ನಂದು ಒಂದು ಚಾನಲ್ ಇತ್ತು ರೀ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಿ. ಅದು ಅಷ್ಟೊಂದು ಗ್ರೋನೂ ಆಗಲಿಲ್ಲ. ಆಮೇಲೆ ನಂಗೆ ಯಾಕೋ ಅದರಿಂದ ಗ್ರೋ ಆಗದೆ ಇದ್ದಕ್ಕೆ ಅದನ್ನು ಬಿಟ್ಟಿದ್ನಿ ನಾನು. ಆವಾಗ ಮಾಡಿದ ವಿಡಿಯೋ ರೀ ಇದು. ಆಮೇಲೆ ಆ ಚಾನಲ್ನು ಕೂಡ ನಾನು ಡಿಲೀಟ್ ಮಾಡಿದೆ. ಅದಾದಮೇಲೆ ಈಗ 2 ವರ್ಷದ ಮೇಲೆ ಮತ್ತೆ ನಾನು ಈ ಚಾನಲ್ ಓಪನ್ ಮಾಡಿದ್ದೇನೆ ರೀ. ಈಗೇನಾದರೂ ಕೈ ಹಿಡಿಬೋದು ಅಥವಾ ಸಕ್ಸಸ್ ಕಾಣ್ಬೋದು ಅನ್ನೋ ಒಂದು ಆಸೆಯಿಂದ ನಾನು ಮತ್ತೆ ಈಗ ಚಾನಲ್ ಚಾಲೂ ಮಾಡಿ ನಾನು ಈ ವಿಡಿಯೋಗಳನ್ನ ಮಾಡಿ ಹಾಕಾಕತ್ತೀನಿ ರೀ. ದಯವಿಟ್ಟು ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಇದೇನು ನೋಡಾಕತ್ತೀರಿ, ಇದು ಕೂಡ ಬರೀ 3 ಗ್ರಾಮ್ ಒಳಗಡೆ ಇರುವಂಥದ್ದು ಫಿಂಗರಿಂಗ್ ಡಿಸೈನ್ ಐತಿ. ಅದು ನಿಮ್ಗೆ ಇಷ್ಟ ಆದರೂ ಕಾರಣ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಈಗ ನೋಡಿ ನಾನು ತೋರಿಸ್ತೀನಿ. ಇದು ಬರೀ 27 ಗ್ರಾಮ್ನಲ್ಲಿರುವಂಥ ಲಾಂಗ್ ನೆಕ್ಲೆಸ್ ಐತ್ರಿ. ಇದು ಭಾಳ ಚಂದ ಕಾಣಿಸ್ತೈತ್ರಿ ಹಾಕ್ಕೊಂಡ್ರದು. ಈ ವಿಡಿಯೋನ ಮಾಡಿ ಮಾತಾಡ್ಬೇಕಾದ್ರೆ ನಂಗೆ ಕಣ್ಣಾಗೂ ನೀರು ಬಂದವು. ಯಾಕಂದ್ರೆ ಭಾಳ ಆಸೆ ಪಟ್ಟಿದ್ದು ಇವ್ರಿ ನಮ್ಮ ತಾಯಿ ಮನೆಯವರು ನನಗೆ ತಮ್ಮ ಹತ್ರ ಏನಾಕತ್ತೆ ಅಷ್ಟರೊಳಗನ ಹೊಂದಿಸಿ ತಮಗೆ ಆ ಕೈಲಾದಷ್ಟು ಮಾಡಿಸ್ಕೊಟ್ಟಿದ್ರು. ಎಲ್ಲ ಚಲೋ ಇರಬೇಕಲ್ರಿ, ಗಂಡು ಮನ್ಯಾಗ ಚಲೋ ಇದ್ರೆ ಚಲೋ ರೀ. ಅವ್ರೇನು ಎಲ್ಲ ನಮ್ಮ ಮನೆಯವರು ಯಾವುದೇ ದುಡುಕಿ ಇಲ್ಲದೆ ಏನಿಲ್ಲದೆ ಇದ್ದಂತೆಲ್ಲ ಬಂಗಾರನೂ ಅಡ ಇಟ್ಟು ಎಲ್ಲ ಹರಾಜು ಹಾಕಿರಿ. ಇವಾಗ ಒಂದೊಂದು ಗ್ರಾಮಿಗೂ ನಾನು ಎಷ್ಟು ಕಷ್ಟಪಡ್ಬೇಕಂದು ಹಂಗಾಗಿ ನನ್ನ ಹತ್ರ ಏನೂ ಇಲ್ಲ. ಒಂದು ಟೈಮ್ನೊಳಗೆ ನಾನು ಕತ್ತಲ್ಲಿರೋ ತಾಳಿ ಸನಕ್ಕೆ ಮಾರಿ ನನ್ನ ಜೀವನ ನಡೆಸ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಅಂಥದ್ರಾಗ ನಾ ಈಗ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಕೆಲ್ಸಕ್ಕೆ ಹೋಗೋರು ಪಾಪ ನಾನು ಬರೀ ಕತ್ತಲು ತಾಳಿ ಅಂದ್ರೆ ಸುಮಾರು ತಾಳಿ ಬರ್ತಲ್ರಿ ದೇವ್ರಿಗೆ ಅದು ಹಾಕೋ ಅಂಥ ಕರಿಮಣಿ ತಾಳಿ ಹಾಕ್ಕೊಳೋದು ನೋಡಿ ಅದನ್ನು ನೋಡೋಕ್ಕಾಗ್ದೆ ಅವ್ರು ನನ್ನ ಒಡ ಹುಟ್ಟಿದ ರಕ್ತಂಗಿಯರ್ಗಿಂತ ಹೆಚ್ಚಿಗೆ ನಡ್ಕೊಂಡು ನನಗೆ ತಾಳಿ ಮುಂದೆ 2 ತಾಳಿ ಪದಕ ಮಾಡಿಸ್ತಾರಲ್ಲ ಅವನು ಕೊಟ್ಟಿದ್ರು ಗುಂಡು ತಾಳಿ. ಅಂಥ ಕಾಲದಾಗ ಅವ್ರನ್ನ ಎಷ್ಟು ನೆನೆಸಿರೂ ನನಗೆ ಕಡಿಮೆನೇ ರೀ. ಅಂಥವ್ರು ನನಗೆ ಸಹಾಯ ಮಾಡಿರು. ನೋಡಿರಿ, ಇಯರಿಂಗ್ಸ್ ಅದಾವು, ಇವ ರಿಂಗ್ ಅದಾವೆ ರೀ. ಇವು ನಿಮಗೆ 2 ಗ್ರಾಮ್ನಲ್ಲಿರುವಂಥ ರಿಂಗ್ ಇದ್ದು ರೀ. ಇವು ಕೂಡ ಹರಾಜಾಗಿ ಹೋಗ್ಯಾವು. ಆದರೂ ಹಳೆ ವಿಡಿಯೋ ಒಂದು ಸರಿ ರಿಪೀಟ್ ಮಾಡಿದ್ದೇನೆ ನಾನು. ಯಾರಿಗಾದ್ರೆ ನಾನು ಮಾಡುವಂಥ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೋತ್ಸಾಹ ಮಾಡೋದು ಮಾತ್ರ ಮರಿಬೇಡ್ರಿ. ನನಗೆ ಇದೊಂದು ಸರಿ ಅವಕಾಶ ಆದರೆ ನಾನು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮುಂದೆ. ದಯವಿಟ್ಟು ನಿಮ್ಮ ಕಡೆ ಬೇಡ್ಕೊಳ್ಳೋದು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಇವು ನೋಡಿ ಸಣ್ಣ ಸಣ್ಣ ಟಾಪ್ಸ್ ಅಷ್ಟು ಸಣ್ಣ ಇದ್ದು ರೀ, ನನ್ನ ಮಗಳಿಗೆ ಅಂತ ತೊಗೊಂಡಿದ್ವು. ಅವನು ಕೂಡ ನಾನು ಈಗ ಇಲ್ಲ ನನ್ನ ಹತ್ರ. ಅವು ಅಷ್ಟು ಸಣ್ಣ ಎಷ್ಟು ಚಂದ ಹಾಕಿದ್ವು ಅಂದ್ರೆ ಹುಡುಗರಿಗೆ ಡೈಲಿ ವೇರಿಗೆ ಅದು ನಡೀತಿದ್ದು. ಆಕೆ ಮೊದಲು 3 ಇದ್ದುಲ್ಲ, ಅದನ್ನು ತೆಗಿಸಿ ನಾವು ಮಾಡಿಸಿದ್ವಿ ರೀ. ಇದು ನೋಡಿರಿ, ಇದು ನನ್ನ ಮಗಳ 1ನೇ ವರ್ಷದ ಬರ್ತಡೇಗೆ ಅಂತ ನಮ್ಮ ತಾಯಿಯವರು ಮಾಡಿಸ್ಕೊಟ್ಟಿದ್ರು. ನಾನು ಕಾಡಿಬೇಡಿ ಅವ್ರ ಹತ್ರ ಮಾಡಿಸ್ಕೊಂಡಿದ್ನಿ. ಬಟ್ ಅದು ಕೂಡ ನನ್ನ ಹತ್ರ ಉಳಿಲಿಲ್ಲ. ಈಗ ನನಗೇನಂತ ಬಂಗಾರ ಅಂತ ಕೊಟ್ಟಿರೋದು ಏನಿದ್ರು ನನ್ನ ತವ್ರ ಮನೆಯವರು ಕೊಟ್ಟಿದ್ದರು. ಇದಲ್ಲದೆ ಇನ್ನೂ ನಂದೊಂದು ಸ್ವಲ್ಪ ಬಂಗಾರ ಇತ್ತು, ಅದನ್ನು ಕೂಡ ನಮ್ಮ ಮನೆಯವರು ಹರಾಜು ಹಾಕಿದರು. ಈಗ ನಾನು ಹೇಳಿನಲ್ರಿ ಲಾಸ್ಟ್ ವಿಡಿಯೋದಾಗ ನಾನು ಏನು ತಾಳಿ ತೋರಿಸಿಲ್ಲ, ಅದು ಒಂದು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಹೊರತಾಗಿ ಮತ್ತೆ ಯಾವುದೂ ಇಲ್ಲ. ಮತ್ತು ಈಗಿನ ಜಮಾನ ಒಳಗೆ ಹೆಂಗಂದ್ರಿ, ಮನುಷ್ಯಾಗ ಕಿಮ್ಮತ್ತಿಲ್ಲ. ಅವ್ರು ಹಾಕುವಂಥ ಬಂಗಾರ ಬೆಳ್ಳಿ ಅರ್ವಿ ಅಂಥದ್ರ ಮೇಲೆ ಕಿಮ್ಮತ್ತು ಜಾಸ್ತಿ. ಅದರಿಂದ ಮನುಷ್ಯ ನಮ್ಮ ನಡೀತಾರೆ. ಇದರಿಂದ ನಾನು ಭಾಳ ಮಂದಿ ಕಡೆಯಿಂದ ಅವಮಾನ ಅಂದರೆ ಭಾಳ ಅಸಹ್ಯ ಅನುಭವಿಸ್ತೀನಿ. ಹೇಳಿನಲ್ಲ ನಾನು ಒಂದು ವಿಡಿಯೋದಾಗ ಹೇಳಿದ್ನಲ್ರಿ, ನಾನು ಒಂದು ಜೊತೆ ಇಯರಿಂಗ್ಸ್ ಇಲ್ಲದೆ ಒಂದು ಫಂಕ್ಷನ್ಗೆ ಹೋಗೋಕೆ ಒಬ್ರ ಹತ್ರಕ್ಕೆ ಅವರು ಕೂಡ ಕೊಡೋಕೆ ಹಿಂದೆ ಮುಂದೆ ಮಾಡ್ರೆ ಹಂಗೆ ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಾರೆ ನನ್ನ. ಅಂದರೆ ಇದ್ದವ್ರಿಗೆ ಕಿಮ್ಮತ್ತೈತಿ, ಇಲ್ಲದವ್ರನ್ನ ನಾಯಿಕ್ಕಿಂತ ಕಡಿಮೆ ಮಾಡ್ತಾರೆ ರೀ. ಈಗ ನಾವು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಒಂದು ಜೆರಾಕ್ಸ್ ಸೆಂಟ್ರ್ ಒಳಗೆ ಜೆರಾಕ್ಸ್ ಹೊಡ್ಯಾಕೆ ಆಮೇಲೆ ಟೈಪಿಂಗ್ ಅಂತ ಹೋಗ್ತೀನಿ. ಅಲ್ಲಿ ನನಗೆ ಪ್ರತಿದಿನಕ್ಕೆ 200 ರೂಪಾಯಿ ಅಂತ ಪೇಮೆಂಟ್ ಕೊಡ್ತಾರೆ ರೀ. ಆದರೆ ಅವ್ರು ನನ್ನ ಮನೆತನದ ಕಷ್ಟ ನೋಡಿ ಪಾಪ ನನಗೆ ತಿಂಗಳಿಗೆ 7,000 ರೂಪಾಯಿ ಅಂತ ಹೇಳಿ ಅವರು ಫಿಕ್ಸ್ ಮಾಡಿದ್ರು. ಅದೇ ಬರುವಂಥ ಇದರಿಂದ ನಾನು ನನ್ನ ಮನೆ ಬಾಡಿಗೆ ಕಟ್ಕೊಂಡು ರೇಷನ್ನು ಅಂಥೇಳಿ ಅಷ್ಟರೊಳಗೆ ನಡೆಸ್ಕೊಂಡು ಹೊಂಟೇನಿ ರೀ. ಹೀಗಾಗಿ ನನಗೆ ಸೈಡ್ ಜೀವನ ಕಟ್ಕೊಳಕಾತು. ಆಮೇಲೆ ನನಗೇನೋ ಒಂದು
ಆಸರೆ ಆಗಲಿ ಅಂತ ಯೂಟ್ಯೂಬ್ ಚಾನಲ್ ಚಾಲೂ ಮಾಡಿದ್ದೀನಿ. ಇದರಿಂದ ಎಷ್ಟೋ ಜನ ತಮ್ಮ ಜೀವನ ಕಟ್ಕೊಂಡಾರಲ್ರಿ. ಹೀಗಾಗಿ ನಾನು ಏನಾದ್ರು ಆಗ್ಬೋದು ಅನ್ನೋದ್ರಿಂದ ಮತ್ತೆ ಒಳ್ಳೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಹೀಗಾಗಿ ದಯವಿಟ್ಟು ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಾಗ ನಿಮಗೆ ಜ್ಯುವೆಲರಿ ಕಲೆಕ್ಷನ್ ಆಗಲಿ, ನೀವು ಯಾವ ರೀತಿ ಹೇಳ್ತೀರಿ ಆ ಥರ, ಆಮೇಲೆ ಡೈಲಿ ವ್ಲಾಗ್ ಆಗಲಿ ಮಾಡೋದನ್ನು ಮಾಡ್ತೀನಿ. ಅಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ. ನಮಸ್ಕಾರ ರೀ ಎಲ್ಲರಿಗೂ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ್ರಿ.